ನಂಗೆ ಆಕ್ಚುಲಿ ಆ ಅಭಿಮಾನ ನೋಡಿ ನನ್ ಕಣ್ ತುಂಬಿತು ಸರ್. ಅಪ್ಪು ಸರ್ದಾದ್ಮೇಲೆ ಇವ್ರಿಗೇನೆ ಇಂಥ ಅಭಿಮಾನಿಗಳನ್ನ ನಾನು ನೋಡಿರೋದು. ಅವ್ರು ಏನ್ ಮಾತಾಡ್ತಾರೋ ಒಂದೊಂದ್ಸಲ ಅವ್ರಿಗೆ ಅರ್ಥ ಆಗಿರಲ್ಲ ಸರ್. ರೇಣುಕಾಸ್ವಾಮಿ ಅಂತವ್ರು ಹೆಚ್ಕೊಳ್ತಾರೆ, ಈ ಕಡೆ ದರ್ಶನ್ ಅಂತವ್ರಿಗೆ ಇದು ಯಾರು ಒಬ್ರು ಇಬ್ರು ಪೊಲೀಸ್ ಅಧಿಕಾರಿಗಳಿಂದ ಇಲ್ಲ ಈ ಕೆಲಸ ಆಗೋದಿಲ್ಲ. ನೀನ್ ಯಾರಂತ ಗೊತ್ತಿಲ್ಲ, ನೀನ್ ಅದಂತ ಗೊತ್ತಿಲ್ಲ. ನಾನ್ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ ಗೊತ್ತಿರೋರ್ಗೆ ನಾನ್ ಗೊತ್ತಿದ್ದೀನಾ ಅಷ್ಟೇ ಸಾಕು. ದರ್ಶನ್ ಅವರ ಪರವಾಗಿ ಮಾತನಾಡೋರ ಸಂಖ್ಯೆ ಜಾಸ್ತಿ ಇದೆ. ನಾಳೆ ದಿನ ಅವ್ರನ್ನೂ ಸ್ಟೇಷನ್ಗೆ ಕರೆದು ಏನಾದ್ರು ವಿಚಾರಣೆ ಮಾಡ್ತೀನಿ ಮಾಡೋ ತರ ಏನಾದ್ರು ಇದ್ರೆ, ಈಗ ನಿಮ್ಗೂ ಅಕಸ್ಮಾತ್ ಈಗ ನಾಳೆ ದಿನ ಕರೆದ್ರೆ ನೀವು ಹೋಗಿ ರೆಡಿ ಇದ್ದೀರಾ? ನನಗ್ ಕರೆದ್ರೆ ನಾನ್ ಧೈರ್ಯವಾಗಿ ಹೋಗಿ ಮಾತಾಡ್ಬಿಟ್ಟು ಬರ್ತೀನಿ ಸರ್, ನನ್ಗೇನಿಲ್ಲ. ಅದ್ರ ಪುರಾವೆಗಳು ಸ್ಕ್ರೀನ್ ಶಾಟ್ ತೆಗ್ದಿಟ್ಟಿದ್ದೆ ಸರ್. ಟೆಕ್ನಾಲಜಿ ತುಂಬಾ ಮುಂದೆ ಇದೆ ಸರ್. ಎಲ್ಲಿದ್ದೀರಾ? ಅವನ್ ವ್ಯಾನಿಶ್ ಮೋಡ್ ಹಾಕಿದ್ರು ಸಾಫ್ಟ್ವೇರ್ಗಳಿದೆ, ಅವ್ರು ಏನೇನ್ ಮಾಡಿದ್ರು ಎಲ್ಲಾನು ರೀಟ್ರೀವ್ ಮಾಡ್ಬೋದು. ರೀಟ್ರೀವ್ ಮಾಡಿದ್ರೆ ಗೊತ್ತಾಗುತ್ತೆ, ಅವರು ಕಾಲ್ ಮಾಡಿದ್ರ ಮೆಸೇಜ್ ಮಾಡಿದ್ರ ಏನ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಆ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳಿ, ನಾವ್ ಯಾಕೆ ಭಯ ಪಡ್ಬೇಕು? ಪೊಲೀಸ್ ಸ್ಟೇಷನ್ ಇರೋದು ಒಳ್ಳೇದು ಕೆಟ್ಟದು ಎಲ್ಲದಕ್ಕೂ ಇರುತ್ತೆ. ಒಳ್ಳೇದು ಒಬ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಖಂಡಿತ ಹೋಗೋಣ ಸರ್, ತಪ್ಪೇನಿದೆ ಅದರಲ್ಲಿ. ಆಮೇಲೆ ಇನ್ನೊಂದು ಏನು ಟ್ರೆಂಡ್ ಆಗ್ತಾ ಇದೆ ಅಂದ್ರೆ, ಅವರ ಒಂದು ಅಭಿಮಾನಿಗಳೇನಿದ್ದಾರೆ ಆ ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಆ ಸಂಖ್ಯೆನ ಕಾರ್ ಮೇಲೆ ಹಾಕಿಸ್ಕೊಳ್ಳೋದು, ಹಾಕಿಸ್ಕೊಳ್ಳೋದು ಮಾಡ್ತಾ ಇದಾರೆ. ಅಂಡ್ ಇತ್ತೀಚಿನ ಅವಾಗ ತಾನೆ ಹುಟ್ಟಂತ ಮಗುಗೆ ಒಂದು ಖೈದಿ ಡ್ರೆಸ್ ಹಾಕ್ಸ್ಬಿಟ್ಟು ಇದು ಒಂದಷ್ಟು ಆಗ್ತಾ ಇದೆ. ನೋಡೋರು ಏನ್ ಇಂಥ ಅಂಧ ಅಭಿಮಾನಿಗಳಿದಾರ, ಈಗಲೂ ಹಿಂಗೆಲ್ಲ ಚಿಕ್ಕ ಮಕ್ಳಿಗೆಲ್ಲ ಏನಕ್ಕೆ ಬೇಕಾಗಿತ್ತು ಇಷ್ಟೊಂದೆಲ್ಲ? ನಾಳೆ ದಿನ ಅವನು ದೊಡ್ಡ ಖೈದಿ ಆಗ್ಬಿಟ್ರೆ ಹೆಂಗೆ ಏನು ಅನ್ನೋ ಒಂದಷ್ಟು ಪ್ರಶ್ನೆ ಮಾಡ್ತಾರೆ. ನಂಗೆ ಆಕ್ಚುಲಿ ಆ ಅಭಿಮಾನ ನೋಡಿ ನನ್ ಕಣ್ ತುಂಬಿತು ಸರ್, ಸೀರಿಯಸ್ಲಿ ಹೇಳ್ತೀನಿ. ನಾನು ಸುಮಾರು ವರ್ಷದಿಂದ, ಇನ್ನೇನು ಆಲ್ಮೋಸ್ಟ್ 20 ವರ್ಷಕ್ಕೆ ಹತ್ತತ್ರ ಇದ್ದೀನಿ. ಅಂದ್ರೆ ನನ್ನ ಏಜ್ ಅಲ್ಲ, ನನ್ನ ಎಕ್ಸ್ಪೀರಿಯನ್ಸ್ಗೆ ಆಯ್ತಾ. 20 ವರ್ಷದಲ್ಲಿ ಕೆಲವರು ನನ್ನನ್ನು ಐಡೆಂಟಿಫೈ ಮಾಡ್ಬೋದು, ಕೆಲವರು ಐಡೆಂಟಿಫೈ ಮಾಡದೇ ಇರ್ಬೋದು. ಇಂಡಸ್ಟ್ರಿಲಿ ಸ್ವಲ್ಪ ಮೀಡಿಯಾನಲ್ಲಿ ಮಮತಾ ರಾಹುತ್ ಅಂದ್ರೆ ಏನೋ ಒಂದ್ ಸ್ವಲ್ಪ ಪರಿಚಯ ಇದ್ದೀನಿ. 20 ವರ್ಷದಲ್ಲಿ ನನಗೆ ಇನ್ನೂ ನನ್ನ ರೀಚ್ ಆಗಕ್ಕ ಆಗ್ಲಿಲ್ಲ. ಆದ್ರೆ ದರ್ಶನ್ ಸರ್ಗೋಸ್ಕರ ಇಷ್ಟೆಲ್ಲ ಪಾಸಿಟಿವ್ ಆಗಿ ತಗೊಂಡು ಅವ್ರ ಅಭಿಮಾನಿಗಳು ಈ ತರ ಎಲ್ಲ ಮಾಡ್ತಿರೋದು ಸತ್ಯ. ಅಭಿಮಾನಿಗಳಿಗೆ ನಿಜ ಅದು ಆ ಒಂದು ರೆಕಗ್ನೈಸೇಷನ್, ಆ ಒಂದು ಪ್ರೀತಿ ಅವ್ರಿಗೆ ಸಿಕ್ಕಿರೋದಿದೆಯಲ್ಲ. ಅಪ್ಪು ಸರ್ದಾದ್ಮೇಲೆ ಇವ್ರಿಗೇನೆ ಇಂಥ ಅಭಿಮಾನಿಗಳನ್ನ ನಾನು ನೋಡಿರೋದು. ಎಸ್. ಅಂಡ್ ಅಭಿಮಾನಿಗಳು ಅಂತ ಬಂದಾಗ ನೀವು ತುಂಬಾ ಖುಷಿ ಪಡ್ತಾ ಇದ್ದೀರಾ. ಅಂಡ್ ಕೆಲವೊಂದು ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನು ದರ್ಶನ್ ಅವರಿದ್ರು, ಸೊ ಆ ಒಂದು ಟೈಮಲ್ಲಿ ಅಭಿಮಾನಿಗಳೆಲ್ಲ ಬರೋರು ನುಗ್ತಿದ್ರು ಏನಾಗ್ತಿದೆ ಏನು ಅಂತ ಅಂದಾಗ, ಆ ಟೈಮಲ್ಲಿ ಪ್ರಥಮ್ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನನಗೆ ಪೊಲೀಸ್ ಕಾನ್ಸ್ಟೇಬಲ್ 2 ದಿನಕ್ಕೆ ಆ ಒಂದು ಕೆಲಸ ಕೊಡಿ, ಅಭಿಮಾನಿಗಳನ್ನೆಲ್ಲ ಲಾಠಿ ತಗೊಂಡು ಹೊಡೆದು ಅಲ್ಲಿಂದ ಓಡಿಸ್ತೀನಿ ಅಂತ ಹೇಳ್ತಾರೆ. ಅವ್ರು ಏನ್ ಮಾತಾಡ್ತಾರೋ ಒಂದೊಂದ್ಸಲ ಅವ್ರಿಗೆ ಅರ್ಥ ಆಗಿರಲ್ಲ ಸರ್. ಅವ್ರಿಗೇನು ಕಾನ್ಸ್ಟೇಬಲ್ ಮಾಡ್ತಾರೆ, ಅವ್ರೇನು ಕೊಡದು ಓಡಿಸ್ಬೇಕು ಹೇಳಿ? ಅವ್ರ ಅಭಿಮಾನ, ಅವ್ರ ಪ್ರೀತಿ ಸರ್, ಇದೇ ಹೇಳೋದು. ಅವ್ರವ್ರ ಸ್ವತಂತ್ರ ಇದೆ ಸರ್. ಅವರ ನೆಚ್ಚಿನ ನಾಯಕನ ನೋಡಕ್ ಬಂದಿದ್ದಾರೆ. ಅವರು ಎಷ್ಟೊಂದು ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಬಂದಿದ್ದಾರೆ ಸರ್. ಅವ್ರದ್ದು ಒಂದು ಅಭಿಮಾನ, ಅವ್ರೊಂದು ಪ್ರೀತಿಗೆ ನಾವು ಅವ್ರಿಗೆ ಒಂದು ಪ್ರಶಂಸೆ ಕೊಡ್ಬೇಕು. ಅದನ್ ಬಿಟ್ಟು ಅವ್ರಿಗೆ ಓಡಿಸ್ತೀನಿ, ಇಟ್ಸ್ ನಾಟ್ ಫೇರ್. ಎಸ್. ಇನ್ನೇನು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಆಗುತ್ತೆ, ಹೇಗೆ ಏನು ಅಂತ. ಏನ್ ಆಗ್ಬೇಕು, ಏನ್ ಆಗಬಹುದು ಅಂತ ಅನ್ಸುತ್ತೆ ಈ ಒಂದು ಕೇಸ್? ಈ ಒಂದು ಕೇಸಿಂದ ನಮ್ಮ ರಾಜ್ಯ ಸರ್ಕಾರ ಮೇಯ್ನ್ ಆಗಿ ಈ ತರದ ವಿಚಾರಗಳಲ್ಲಿ ಸ್ಟ್ರಿಕ್ಟ್ ಆಗಿ ಕೆಲವೊಂದು ರೂಲ್ಸ್ ನ ಫಾಲೋ ಮಾಡಬೇಕು ಅಂತ. ನೋಡಿ, ಟಿಕ್ಟಾಕ್ ಅನ್ನಂತ ಒಂದು ಆ್ಯಪ್ ಇಂದ ಬಹಳಷ್ಟು ಮಿಸ್ಯೂಸ್ ಆಗ್ತಾ ಇತ್ತು ಅಂತ ಆ ಆ್ಯಪ್ ಅನ್ನ ವ್ಯಾನಿಷ್ ಮಾಡಿಬಿಟ್ರು. ಅದೇ ತರದ್ದು ಒಂದು ರೂಲ್ಸ್ ಮಾಡ್ಲಿ. ಕೆಟ್ಟದ್ದು ಈ ತರದ್ದೆಲ್ಲ ಆಗ್ತಿದೆ ಅಂದ್ರೆ ಸಾಧ್ಯವಾದಷ್ಟು ಆ ಇನ್ಸ್ಟಾಗ್ರಾಮ್ ಆ್ಯಪ್ನೇ ಡಿಲೀಟ್ ಮಾಡಿಬಿಡಿ. ಇಲ್ಲ ಅಂತಂದ್ರೆ ಯಾರೇ ಒಬ್ಬ ವ್ಯಕ್ತಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಂತಂದ್ರೂ ಕೂಡ ಅವನ ಪರ್ಸನಲ್ ಡೀಟೇಲ್ಸ್ ಎಲ್ಲ ಸಬ್ಮಿಟ್ ಮಾಡಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಆ ಥರದ್ದು ಈಗ ಈಸಿಲಿ ಯಾರೇ ತಪ್ಪು ಮಾಡಿರೋ ಅವ್ರು ಸಿಕ್ಕಾಕೊಳ್ಬೇಕು. ಆ ಥರದ್ದು ಪ್ರೂಫ್ಗಳನ್ನ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ ಅಕೌಂಟ್ನ ಅಪ್ಲೋಡ್ ಮಾಡೋ ಥರ ಆಗಬೇಕು. ಇಲ್ಲ ಅಂತಂದರೆ ರೇಣುಕಾಸ್ವಾಮಿ ಅಂತವ್ರು ಹೆಚ್ಕೊಳ್ತಾರೆ, ಈ ಕಡೆ ದರ್ಶನ್ ಅಂತವ್ರಿಗೆ ಶಿಕ್ಷೆ ಆಗಬೇಕು ಅಂತ ಒಂದಷ್ಟು ಜನ ಬಯಸೋರ್ಗೆಲ್ಲ ಅದು ಏನಾಗುತ್ತೆ, ಇದಕ್ಕೆ ರಾಜ್ಯ ಸರ್ಕಾರನೇ ಮೇಯ್ನ್, ಅವರೇ ಮೇಯ್ನ್ ಆಗಿ ಇದಕ್ಕೆ ಏನಾದರೂ ಅಡಿಪಾಯಗಳನ್ನ ಹಾಕಬೇಕು. ಟೆಕ್ನಾಲಜಿ ತುಂಬ ಮುಂದೆ ಇದೆ. ಅಥವಾ ಈ ಥರ ಅನ್ನೋನ್ ಐಡಿಗಳು ಇಟ್ಕೊಂಡವ್ರನ್ನೆಲ್ಲ ಒಂದಷ್ಟು ಜನರದು ಹ್ಯಾಕ್ ಮಾಡಿಬಿಟ್ಟು ಮಾಡಬಹುದು ಮುಂದಿನ ದಿನಗಳಲ್ಲಿ. ಅವರು ರಾಜ್ಯ ಸರ್ಕಾರದವರು ಒಂದು ಮೇಯ್ನ್ ಆಗಿ ಇದ್ರ ಬಗ್ಗೆ ಒಂದು ತಲೆ ಕೆಡಿಸ್ಕೊಂಡು ಮಾಡಿದ್ರೆ ಇಂಥ ವಿಚಾರಗಳು, ಇಂಥ ಇಶ್ಯೂಗಳು ಮುಂದೆ ನಡೆಯಲ್ಲ ಅಂತ ಐ ಫೀಲ್ ಪರ್ಸ್ನಲಿ.
ಹಾಗೇನೆ ದಿನ ಬೆಳಗ್ಗೆ ಆದ್ರೆ ಈ ತರದ ಎಷ್ಟೋ ಕೇಸಸ್ಗಳು ಮುಚ್ಚೋಗಿರುತ್ತೆ, ನಮಗ್ ಗೊತ್ತೇ ಆಗಿರೋದಿಲ್ಲ ಅಂಥ ಕೇಸಸ್ಗಳು. ಮತ್ತೆ ಹಿಂದೆ ನಡೆದಂಥ ಕೇಸ್ಗಳು ಇನ್ನೂ ಜಾರಿಯಲ್ಲಿದೆ. ಸೌಜನ್ಯ ಕೇಸ್ ಆಗಿರ್ಬೋದು. ಆಮೇಲೆ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಒಬ್ರು ಬ್ಯಾಡ್ ಕಮೆಂಟ್ ಮಾಡಿದ್ರು, ಟ್ರೋಲ್ ಮಾಡಿದ್ರು ಅಂತ ಒಂದು ಹುಡುಗಿ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾಳೆ. ಇಂಥವ್ರ ವಿರುದ್ಧವಾಗಿ ಎಲ್ಲಾನು ನಾವು ಅಂತ ಪರವಾಗಿ ನಾವು ನಿಂತು ಮಾತಾಡ್ಬೇಕು ಸರ್. ಇವತ್ತು ದರ್ಶನ್ ಕೇಸಲ್ಲಿ ರೇಣುಕಾಸ್ವಾಮಿ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಇಷ್ಟೆಲ್ಲ ಓಡಾಡೋರು, ಅಂತ ಒಂದು ಸೌಜನ್ಯನಂತ ಹೆಣ್ಮಗುಗೆ ನ್ಯಾಯ ಸಿಗ್ಬೇಕು ಅಂತಾನೂ ಹೋರಾಡ್ಲಿ. ಇದೇ ಒಂದು ಸ್ಟ್ರಿಕ್ಟ್ ಆಗಿ ಇವ್ರು ಏನ್ ಮಾಡ್ತಾ ಇದ್ದಾರೆ, ಎಲ್ಲ ದಾಖಲೆ ಪುರಾವೆಗಳೆಲ್ಲ ಕಲೆಕ್ಟ್ ಮಾಡಿ 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 ಏನ್ ಮಾಡ್ತಾ ಇದಾರೆ, ಅದೇ ಸೌಜನ್ಯನ್ ವಿಚಾರದಲ್ಲಾಗ್ಲಿ, ಇನ್ನೊಬ್ಳ ಇನ್ಸ್ಟಾಗ್ರಾಮ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ ಹುಡುಗಿ ವಿಚಾರದಲ್ಲೂ ಆಗ್ಲಿ ಅವ್ರಿಗೂ ಶಿಕ್ಷೆ ಆಗ್ಲಿ ಸರ್. ಇದು ಯಾರೋ ಒಬ್ರು ಇಬ್ರು ಪೊಲೀಸ್ ಅಧಿಕಾರಿಗಳಿಂದ ಇಲ್ಲ ಈ ಕೆಲಸ ಆಗೋದಿಲ್ಲ. ಇವತ್ತು ಐ ಫೀಲ್ ರಿಯಲಿ ಗುಡ್ ಅಂಡ್ ಹ್ಯಾಪಿ. ನಮ್ಮ ಕಾಮಾಕ್ಷಿ ಪಾಳ್ಯದಲ್ಲಿ ಬಂದಿರುವಂತ ಪೊಲೀಸ್ ಆಫೀಸರ್ ಬಗ್ಗೆ ಎಲ್ಲರೂ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಎಲ್ಲ ಕೇಸಸ್ನ ಅವ್ರಿಗೆ ಕೊಟ್ಬಿಡ್ಲಿ, ನಿಜ ಖುಷಿ ಆಗುತ್ತೆ. ಅವ್ರ ಅಂತ ಡೈನಮಿಕ್ ಪೊಲೀಸ್ ಆಫೀಸರ್ ಒಬ್ರೇ ಯಾಕೆ ಸರ್, ಇಂಥ ಡೈನಮಿಕ್ಗಳು ಎಷ್ಟು ಪೊಲೀಸ್ ಆಫೀಸರ್ ಬೇಕು ನಮ್ಗೆ. ಅಂತ ಪೊಲೀಸ್ ಆಫೀಸರ್ಗಳೆಲ್ಲ ಇದ್ರೆ ಇಂಥ ಕ್ರೈಮ್ಗಳು ನಡೆಯಲ್ಲ. ಅಂಡ್ ನಮ್ಗೆ ಹೆಣ್ಮಕ್ಳಿಗೆ ಬಹಳಷ್ಟು ಇನ್ನೂ ಏನು ಧೈರ್ಯ ಬರುತ್ತೆ ನಮ್ ಮುನ್ನುಗ್ಗಕ್ಕೆ. ಇಲ್ಲ ಅಂತಂದ್ರೆ ಸೈಬರ್ ಕ್ರೈಮ್ಗೆ ಹೋಗಿ ಕಂಪ್ಲೇಂಟ್ಸ್ ಕೊಡಿ, ಅದು ಕೊಡಿ, ಇದು ಕೊಡಿ, ಎಷ್ಟು ಅಂತ ಕಂಪ್ಲೇಂಟ್ಸ್. ಅವ್ರ ಕಂಪ್ಲೇಂಟ್ಸ್ಗಳು ಇಷ್ಟಿರುತ್ತೆ, ಅದು ಯಾವುದೂ ಸಾಲ್ವ್ ಆಗಿರಲ್ಲ. ಸೊ ಫೈನಲಿ ಒಂದಷ್ಟು ರೀಲ್ಸ್ ಮಾಡೋರಾಗಿರ್ಬೋದು, ರೀಲ್ಸ್ ಮಾಡದಿರೋರಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂಥವ್ರು ಇಂಥ ಒಂದಷ್ಟು ನೆಗೆಟಿವ್ ಕಮೆಂಟ್ ಇಂದ ತಲೆ ಕೆಡಿಸ್ಕೊಂಡ್ರೆ ನಿಮ್ಮಿಂದ ಒಂದು ಮೆಸೇಜ್ ಕೊಡೋದಾದ್ರೆ? ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಎಲ್ಲರಿಗೂ ಸ್ವತಂತ್ರ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ನೀವು ಅದನ್ನ ಮಾಡಿ, ಅಷ್ಟೇ ನಾನು ಹೇಳೋದು. ಅಂದ್ರೆ ಈ ವಿಚಾರವಾಗಿ ತಲೆ ಕೆಡಿಸ್ಕೊಳಕ್ ಹೋದ್ರೆ ಈ ತರದ ಘಟನೆಗಳು ಬಹಳಷ್ಟು ಹೋಗ್ತಾ ಇರುತ್ತೆ. ನಮ್ ನಿದ್ದೆ ಯಾಕೆ ನಾವು ಹಾಳು ಮಾಡ್ಕೊಬೇಕು ಸರ್? ಕಮೆಂಟ್ಸ್ಗಳನ್ನ ಓದ್ಬಿಟ್ಟು ಕಮೆಂಟ್ಸ್ ಮಾಡೋರ್ ಸಂಸ್ಕೃತಿ ಏನು ಅನ್ನೋದು ಗೊತ್ತಾಗುತ್ತೆ. ಅದು ಕೆಲವೊಂದು ಬುದ್ಧಿವಾದ ಹೇಳುವಂತ ಕಮೆಂಟ್ಸ್ ಆದ್ರೆ ದಯವಿಟ್ಟು ಅದನ್ನ ರಿಸೀವ್ ಮಾಡ್ಕೊಳ್ಳೋಣ. ಅಂತವ್ರು ಇದ್ದಾರೆ ಕೆಲವೊಬ್ರೆಲ್ಲ. ಮೇಡಮ್ ಇದು ಇಷ್ಟ ಆಗ್ಲಿಲ್ಲ ನಮ್ಗೆ ಅಂದ್ರೆ ಅದನ್ನ ರಿಸೀವ್ ಮಾಡೋಣ. ಬೇರೆ ಬೇಡ್ದಿಲ್ದಿರೋದೆಲ್ಲ ಕಮೆಂಟ್ಸ್ ಮಾಡೋರ್ಗೆ, ಅಸಭ್ಯವಾಗಿ ಕಮೆಂಟ್ಸ್ ಮಾಡೋರ್ಗೆ, ಬ್ಯಾಡ್ ವರ್ಡಿಂಗ್ಸ್ ನ ಯೂಸ್ ಮಾಡೋರ್ದು ಅದೆಲ್ಲ ತಲೆನೇ ಕೆಡಿಸ್ಕೊಳಕ್ ಹೋಗ್ಬಾರ್ದು ಸರ್. ಈಗ ನನಗೆ ಗೊತ್ತು, ಡೆಫಿನೆಟ್ಲಿ ನಾನ್ ಈ ಒಂದು ವಿಡಿಯೋ ಏನಿದೆ ಅದಕ್ಕೊಂದು ಅಷ್ಟು ಬಂದಿರುತ್ತೆ, ಆಯ್ತಾ? ನೀನ್ ಯಾರಂತ ಗೊತ್ತಿಲ್ಲ, ನೀನ್ ಅದಂತ ಗೊತ್ತಿಲ್ಲ. ನಾನ್ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ಗೆ ಗೊತ್ತಿರೋರ್ಗೆ ನಾನು ಗೊತ್ತಿದ್ದೀನಾ, ಅಷ್ಟೇ ಸಾಕು. ಇದನ್ನ ಪಾಸಿಟಿವ್ ಆಗಿ ತಗೊಂಡೋಗ್ತೀನಿ. ಈ ರೀಲಿಂದ ಗೊತ್ತಾಯ್ತಾ ನಾನು ಯಾರು ಅಂತ? ಥ್ಯಾಂಕ್ ಯು. ಅಷ್ಟೇ, ಇಷ್ಟೇ ಮೈಂಡ್ಸೆಟ್ ಇಟ್ಕೊಬೇಕು ಸರ್. ಹುಡುಗಿರು ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ನಾನು ಈ ಹೆಣ್ಮಕ್ಳು ಹೆದರ್ಕೋಬಾರ್ದು, ಯಾವಾಗ್ಲೂ ಡೈನಮಿಕ್ ಆಗಿರ್ಬೇಕು, ಧೈರ್ಯವಾಗಿರ್ಬೇಕು. ಅದು ನಾವು ಧೈರ್ಯವಾಗಿದ್ರೆ ಇನ್ನೂ ಒಂದು ಹೆಣ್ಮಗುಗ್ ಧೈರ್ಯ ಬರುತ್ತೆ. ನಾನಂತೂ ಯಾವಾಗ್ಲೂ ಅದನ್ನೇ ಹೇಳೋದು, ಯಾವ್ದಕ್ಕೂ ತಲೆ ಕೆಡಿಸ್ಕೊಬೇಡಿ. ನೀನು ಅಂದ್ರೆ ನಿಮ್ಮಪ್ಪ ಅನ್ನೋ ರೇಂಜ್ಗೆ ನಾವು ವಾಯ್ಸ್ ರೈಸ್ ಮಾಡಬೇಕು ಅಷ್ಟೇ. ಎಸ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡೋದಕ್ಕೆ. ಅಂಡ್ ನಿಮಗೆ ಬಂದಂಥ ಒಂದಷ್ಟು ಏನೇನೆಲ್ಲ ಕಮೆಂಟ್ ಬಂದು ಎಲ್ಲವೂ ಕೂಡ ಹೇಳಿದ್ರೆ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ಎಷ್ಟರ ಮಟ್ಟಿಗೆ ಏನೆಲ್ಲ ಆಗ್ತಾ ಇದೆ. ಆ್ಯಂಡ್ ಒಂದಷ್ಟು ಮೆಸೇಜಸ್ ಏನು ಬರ್ತಾ ಇದೆ, ಅವರು ಮುಂದೆ ಬಂದು ಹೇಳ್ತಾ ಇಲ್ಲ ನಮಗೂ ಈ ಒಂದು ಅಕೌಂಟಿಂದ ಮೆಸೇಜ್ ಬಂದಿತ್ತು ಅಂತ. ಒಂದಷ್ಟು ಜನ ನಟಿಯರು ಬಂದು ಈ ರೀತಿಯಾಗಿ ಒಂದಷ್ಟು ಮೆಸೇಜ್ ಹೇಳ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಖುಷಿಯ ವಿಚಾರ. ಆ್ಯಂಡ್ ಇನ್ನೊಂದು ಫೇಸ್ ಏನಾಗ್ತಿದೆಯಲ್ಲ ಅದು ಓಪನ್ ಆಗ್ತಾ ಇದೆ. ಆ್ಯಂಡ್ ಇದ್ರ ಬಗ್ಗೆ ರಾಜ್ಯ ಸರ್ಕಾರನೇ ಎಚ್ಚೆತ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅನ್ನೋ ಒಂದು ಮಾತು ಮಮತಾ ರಾವತ್ ಅವ್ರದ್ದಾಗಿತ್ತು. ಆ್ಯಂಡ್ ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.